ಕುಮಟಾ ತಾಲೂಕಿನ ಹೊನ್ನಳ್ಳಿಯ ಕಡಲ ತೀರದಲ್ಲಿ ಬೃಹತ್ ಗಾತ್ರದ ಸುಮಾರು 13.5 ಅಡಿ ಉದ್ದದ ನೀಲಿ ತಿಮಿಂಗಲದ ಕಳೆಬರ ಪತ್ತೆಯಾಗಿದ್ದು 15 ದಿನಗಳ ಹಿಂದೆಯೇ ಬ್ಲೂ ವೇಲ್ ಮೃತಪಟ್ಟಿರುವ ಶಂಕೆ ಇದೆ. ಕುಮಟಾ ಪಟ್ಟಣದ ಹೊನ್ನಳ್ಳಿ ಕಡಲ ತೀರದ ವ್ಯಾಪ್ತಿಯ ಅರಬ್ಬಿ ಸಮುದ್ರದ ಕಡಲ ತೀರದಲ್ಲಿ ನೀಲಿ ತಿಮಿಂಗಲದ ಶವವು ಕೊಳೆತ ಸ್ಥಿತಿಯಲ್ಲಿ ತೇಲಿ ಬಂದಿತ್ತು. ಇದನ್ನು ಗಮನಿಸಿದ ಅಲ್ಲಿನ ಸ್ಥಳೀಯರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ನೀಲಿ ತಿಮಿಂಗಲ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅರಣ್ಯ ಇಲಾಖೆಯವರು ಬ್ಲೂ ವೇಲ್ ಸಾವಿನ ಸಾಧ್ಯತೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಕಡಲ ತೀರದ ಬಳಿಯೇ ಬ್ಲೂ ವೇಲ್ ಶವದ ಮರಣೋತ್ತರ ಪರೀಕ್ಷೆಯನ್ನ ರೀಪ್ ವಾಚರ್ ಸಂಸ್ಥೆ ಜಂಟಿಯಾಗಿ ಮಾಡಿದೆ. ಸ್ಥಳಕ್ಕೆ ಎಸಿಎಫ್ ಕೃಷ್ಣಗೌಡ, ಆರ್ಎಫ್ಒ ಪ್ರವೀಣ್ ನಾಯಕ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಡಲ ತೀರದಲ್ಲೇ ಜೆಸಿಬಿಯ ಮೂಲಕ ಹೊಂಡ ತೆಗೆದು ಅಲ್ಲಿಯೇ ನೀಲಿ ತಿಮಿಂಗಲ ಕಳೆಬರಹ ಹೂಳಲು ಸಿದ್ಧತೆ ನಡೆಸಿದ್ದಾರೆ. ಭಾರಿ ಪ್ರಮಾಣದ ಗಾತ್ರ ಮತ್ತು ಉದ್ದ ಇರುವುದರಿಂದ 2 ಜೆಸಿಬಿ ಯಂತ್ರಗಳಿಂದ ಹೊಂಡ ತೆಗೆದ ಬಳಿಕ ಹೂಳುವ ಕಾರ್ಯ ಮಾಡಲಾಗುವುದು ಎಂದು ಕುಮಟಾ ಆರ್ಎಫ್ಒ ಪ್ರವೀಣ್ ನಾಯಕ್ ಮಾಹಿತಿ ನೀಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.